ನಮ್ಮ ಸಂಪ್ರದಾಯದಲ್ಲಿ ಹೋಳಿ ಹುಣ್ಣಿಮೆಯನ್ನ ಆಚರಿಸುವಂತದರ ಹಿಂದಿನ ಪುರಾಣದ ಕಥೆಯನ್ನು ಹಿರಣ್ಯಕಶಿಪು ಎನ್ನುವಂಥ ಒಬ್ಬ ರಾಜನಿಂದ ಅವನು ತನ್ನನ್ನೇ ದೇವರಾಗಿ ಪೂಜಿಸ್ಬೇಕಂತ ಹೇಳಿ ಎಲ್ಲರಿಗೂ ಆದೇಶವನ್ನ ಮಾಡಿದ. ಆದ್ರೆ ಅವನಿಗೆ ಜನಿಸಿದಂತಹ ಮಗು ಪ್ರಹ್ಲಾದ ಅವನು ಹರಿಯನ್ನ ಪೂಜೆ ಮಾಡ್ತೇನೆ ಅಂತ ತಂದೆಯ ವಿರುದ್ಧನೇ ನಿಲ್ತಾನೆ. ಆಗ ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದು ಅವನನ್ನ ಸಂಹಾರ ಮಾಡೋದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿ ವಿಫಲನಾಗ್ತಾನೆ. ಆಗ ಅವನಿಗೆ ಕೊನೆಯದಾಗಿ ಹೊಳೆದಿದ್ದು ಬೆಂಕಿಯಲ್ಲಿ ಸುಡೋದು. ತನ್ನ ತಂಗಿ ಆದಂತಹ ಹೋಳಿಕಾ ಅಂದ್ರೆ ಹಿರಣ್ಯಕಶಿಪುವಿನ ತಂಗಿ ಹೋಳಿಕಾಳಿಗೆ ವಿಶೇಷ ವರವಿರ್ತದೆ. ಬೆಂಕಿಯಲ್ಲಿ ಇದ್ರೂ ಕೂಡ ಬೆಂಕಿ ಅವಳನ್ನ ಸುಡ್ತಿರೋದಿಲ್ಲ. ಆದ್ರೆ ಪಾಪದ ಕೊಡ ತುಂಬಿದ ನಂತರ ಬೆಂಕಿಯಲ್ಲಿ ಅವಳು ಕೂಡ ಸುಟ್ಟು ಹೋಗ್ತಿರ್ತಾಳೆ. ಅದೇ ಸಂದರ್ಭಕ್ಕೆ ಹಿರಣ್ಯಕಶಿಪುವಿನ ತನ್ನ ಮಡಿಲಲ್ಲಿ ತೆಗೆದುಕೊಂಡು ಬೆಂಕಿಯಲ್ಲಿ ಸುಡುವವರೆಗೂ ಕೂಡ ನೀನು ಕುತ್ಕೋ ಎಂದು ಹಿರಣ್ಯಕಶಿಪು ತನ್ನ ತಂಗಿಗೆ ಆದೇಶವನ್ನ ಮಾಡ್ತಾನೆ. ಹೋಳಿಕಾ ತನ್ನ ಮಡಿಲಿನಲ್ಲಿ ಪ್ರಹ್ಲಾದನನ್ನ ಕರೆದುಕೊಂಡು ಬೆಂಕಿಯಲ್ಲಿ ಹೋಗಿ ಕುತ್ಕೊಳ್ತಾಳೆ. ಬೆಂಕಿಗೆ ಹೋದ ನಂತರ ಅವಳು ಕೂಡ ಸುಟ್ಟು ಹೋಗ್ತಾಳೆ. ಯಾಕಂದ್ರೆ ಅವಳ ಪಾಪದ ಕೊಡ ತುಂಬಿರ್ತದೆ. ಅವಳು ಸುಟ್ಟು ಬೂದಿ ಆದ ನಂತರ ಅವಳ ಬೂದಿ ವಿಧ ವಿಧವಾದ ಬಣ್ಣದಿಂದ ಕೂಡಿರ್ತದೆ. ಪ್ರಹ್ಲಾದ ಸುಡದೆ ಹಾಗೆ ಉಳ್ಕೊಳ್ತಾನೆ. ಅದೇ ಖುಷಿಯಲ್ಲಿ ಅಲ್ಲಿನ ಜನರೆಲ್ಲರೂ ಕೂಡ ಆ ಬೂದಿಯನ್ನ ಎರಚಾಡಿ ಸಂಭ್ರಮಿಸ್ತಾರೆ. ಬಣ್ಣ ಬಣ್ಣದ ಬೂದಿಯನ್ನ ಎಲ್ಲರೂ ಎರಚಾಡಿ ಖುಷಿ ಪಡ್ತಾರೆ. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಹೋಳಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದೆ. ಕೆಟ್ಟದ್ದನ್ನ ಸುಟ್ಟು ಒಳ್ಳೆಯದನ್ನ ಸಂಭ್ರಮಿಸುವಂತಹ ಹಬ್ಬವೇ ಈ ಹೋಳಿ ಹಬ್ಬವಾಗಿದೆ.